ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಭಾನುವಾರ ಮಧ್ಯಾಹ್ನ 12:30 ಆಗ್ತಾಯಿದೆ ಟೈಮು. ಕೆಲಸ ಎಲ್ಲ ಮುಗಿದಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬೆಳಗಿನ ಕೆಲಸ ಎಲ್ಲ ಮುಗಿದಿದೆ, ಇನ್ನು ಇತರೆ ಕೆಲಸಗಳು ಬಾಕಿ ಇದೆ. ಏನಿವತ್ತು ಆರಾಮಾಗಿ ಕೂತ್ಬಿಟ್ಟಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಆರಾಮಾಗಿ ಕೂರೋಕ್ಕೆ ಸಾಧ್ಯನೇ ಇಲ್ಲ. ನಾನು ರೈಲಿಂಗ್ಸ್ ಕ್ಲೀನ್ ಮಾಡೋಣ ಅಂತ ಬಂದೆ. ಸುಜಿತ್ನ ಮನೆಯವರು ಗಟ್ಟಿ ಲೇಔಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿದ್ದಾನೆ ಅವನು ಬರೋ ಅಷ್ಟಾಗಿ ಕ್ಲೀನ್ ಮಾಡ್ಕೊ ಅಂತ ಅಂದರು. ಯಾಕೆಂದರೆ ಸ್ಪ್ರೇ ಮಾಡಿದ್ರೆ ನಾನು ಅವನೊಂದು ಕಡೆಯಿಂದ ಸ್ಪ್ರೇ ಮಾಡಿ ಗಲೀಜು ಮಾಡ್ತಾನೆ. ಹಾಗಾಗಿ ನೀವು ಗೌರಿ ಗಣೇಶ ಹಬ್ಬ ಎಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ, ಹಬ್ಬ ಎಲ್ಲ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತು ಒಂದೇ ಸಲ ಬೆಳಗ್ಗೆನೇ ರಾಗಿ ಬಾಲ್ಸ್ ಮಾಡಿ ಊಟ ಮಾಡಿ, ಅದಕ್ಕೋಸ್ಕರ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ರಾಗಿ ಬಾಲ್ಸ್ ಮಾಡಿ ಊಟ ಮಾಡಿ ಒಂದೇ ಸಲ ಕೆಲಸ ಶುರು ಮಾಡ್ತಾಯಿದ್ವಿ. ಇವನೊಬ್ಬ ಬಂದ, ಬರೀ ಹುಡುಗಂಗೆಲ್ಲ ಇದನ್ನೇ ಹೇಳ್ಕೊಡು, ನಿನ್ನ ಥರನೇ ನೋಡಿ ನಮ್ಮ ರೋಹಿತ್ತು ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀನಿ ಅಂತ ಕ್ಯಾಮ್ರಾ ಮುಂದೆ ಬರಬೇಕಾಗುತ್ತೆ ಅಂತ ರೈಲಿಂಗ್ಸ್ನ ಜಂಪ್ ಮಾಡಿ ಹೋಗ್ತೀವನೇ ನೋಡಿ. ರೋಹಿತ್ನ ನೋಡಿ ಸುಜಿತ್ ಕೂಡ ಅದನ್ನೇ ಕಲ್ತ್ಕೊಳ್ತಾನೆ. ಅಲ್ಲಿ ಜಂಪ್ ಮಾಡೋದು, ಇಲ್ಲಿ ಜಂಪ್ ಮಾಡೋದು, ಹೀಗೆ. ರೋಹಿತ್ತು 2.5 ವರ್ಷ ಇದ್ದಾಗ ಒಂದೇನೋ ಮಾಡ್ಕೊಂಬಿಟ್ಟಿದ್ದ. ಹೇಳ್ತೀನಿ ನಿಮ್ಗೆ ಅದು ಕಥೆನ. ನಾವು ಫಸ್ಟು ರೋಹಿತ್ಗೆ ಸ್ಕೂಲ್ಗೆ ಹಾಕೋಕ್ಕೆ ಅಂತ ತೋಟದ ಮನೇಲಿ ಇದ್ವಲ್ವ, ಊರಲ್ಲಿ ಬಾರೆ ತೋಟದಲ್ಲಿ. ಅದಾದಮೇಲೆ ಸ್ಕೂಲ್ಗೆ ಹಾಕಬೇಕು ಅಂತ ಹೇಳಿದ್ನಲ್ಲ, ಅವ್ನು ಚೆನ್ನಾಗಿ ಓದಬೇಕು ಅಂತ 2.5 ವರ್ಷಕ್ಕೇ ಸ್ಕೂಲಿಗೆ ಸೇರಿಸ್ಬಿಟ್ಟೆ. ಸ್ಟೆಲಾ ಮೇರಿ ಸ್ಕೂಲ್ಗೆ ಹಾಕಿದ್ದೆ ಫಸ್ಟ್ ಅವನಿಗೆ. ನಾವು ಬಾಡಿಗೆ ಇದ್ದಿದ್ದು ವಿನಾಯಕ ನಗರದಲ್ಲಿ ಇದ್ದಿದ್ದು, 5th ಕ್ರಾಸಲ್ಲೇನೋ ಇದ್ವಿ ಬಾಡಿಗೆ ಇದ್ದಿದ್ದು. ಅಲ್ಲಿ ಪಕ್ಕದಲ್ಲಿ ಒಬ್ಬ ಅಂದರೆ ರಾಜಕೀಯದವ್ರದ್ದೊಬ್ಬರು ಮನೆ ಇತ್ತು. ಅವ್ರ ಹೆಸ್ರೇನೋ ನನಗೆ ನೆನಪಾಗ್ತಾ ಇಲ್ಲ. ನಮ್ಮ ಮನೆಯವ್ರು ಇದ್ದಿದ್ರೆ ಹೇಳ್ತಾಯಿದ್ರು ಅವ್ರ ಹೆಸರು ಏನೋ. ಅವರು ಒಂದು ಮನೆ ಕಟ್ತಾಯಿದ್ರು, ಬಿಲ್ಡಿಂಗ್ ನಡೀತಾಯಿತ್ತು, ವರ್ಕ್ ನಡೀತಾಯಿತ್ತು. ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದರು ಅಂತ ಅಂದರೆ, ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವನು ಅಲ್ಲಿ ಇಲ್ಲಿ ನೆಗಿತಾನಲ್ಲ, ಇವನು ನೋಡಿ ಸುಜಿತ್ ನೆಗ್ದಾಡ್ತಾ ಇರ್ತಾನೆ. ಅದಕ್ಕೆ ಈ ಒಂದು ಘಟನೆ ನೆನಪಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಬಿಲ್ಡಿಂಗ್ ಕೆಲಸ ನಡೀತಾ ಇತ್ತು. ಇವನು ಮಕ್ಕಳ ಜೊತೆ ಸಾಮಾನ್ಯವಾಗಿ ಜಾಸ್ತಿ ನಾನು ಮಕ್ಕಳ ಜೊತೆ ಆಟ ಆಡೋದಕ್ಕೆ ಬಿಡಲ್ಲ, ತುಂಬ ಹೊತ್ತು ಬಿಡಲ್ಲ. ಸ್ವಲ್ಪ ಶಿಸ್ತು ಕಲೀಲಿನ ಇದಕ್ಕೆ ಮತ್ತು ಸ್ವಲ್ಪ ಆಟ ಆಡೋಕ್ಕೂ ಬಿಡ್ತಿದ್ವಿ. ಫ್ರೆಂಡ್ ಹುಡ್ಗನ ಜೊತೆ ಹೋಗ್ಬಿಟ್ಟು ಕಲ್ಲಿನ ಮನೆ, ಫುಲ್ ಮನೆಯೆಲ್ಲ ಈ ಥರ ಕಲ್ಲಿಂದನೇ ಕಟ್ತಿದ್ದಾರೆ. ಫುಲ್ ಎಲ್ಲ ಕಲ್ಲಿಂದನೇ ಕಟ್ತಾ ಇರೋದು ಅವ್ರ ಮನೆ. ಅರ್ಧಂಬರ್ಧ ನಿಂತೋಗಿದೆ, ಒಂದು ಮೋಲ್ಡೆಲ್ಲ ಒಂದು ಸಲ ಬಿದ್ದೋಗಿತ್ತು, ಯಾರಿಗೂ ಏಟಾಯಿತು, ಏನೇನೋ ಪ್ರಾಬ್ಲಮ್ಗಳು ಆಗ್ತಾನೆ ಇದ್ವು. ಅವ್ರು ಅದಕ್ಕೆ ಆ ಮನೆನ ನಿಲ್ಲಿಸ್ಬಿಟ್ಟಿದ್ರು. ಕೆಲಸ ಏನು ಕನ್ಸ್ಟ್ರಕ್ಷನ್ ಕೆಲಸ ನಿಲ್ಲಿಸ್ಬಿಟ್ಟಿದ್ರು, ಏನದು ವರ್ಕ್ ನಡೀತಿರ್ಲಿಲ್ಲ. ಈಗ ಅದು ಅವರು ಇದ್ದಾರೆ, ವಾಸಕ್ಕೆ ಬಂದಿದ್ದಾರೆ ಆ ಮನೆಗೆ. ನಾವು ಬಿಟ್ಟು ಅಲ್ಲಿ ಆ ಏರಿಯಾ ಬಿಟ್ಟು ಒಂದು 5-6 ವರ್ಷಕ್ಕೇನೋ ಅಲ್ಲಿಗೆ ವಾಸಕ್ಕೆ ಬಂದಿದ್ದಾರೆ ಆ ಮನೆಗೆ. ರೋಹಿತ್ ಆಟ ಆಡೋಕ್ಕೆ ಅಂತ ಹೋಗ್ಬಿಟ್ಟು, ತುಂಬ ಹೈಟ್ ಇದೆ ಮನೆ, ಕೆಳಗಡೆ ಎಲ್ಲ ಚಪ್ಪಡಿ ಕಲ್ಲು ಕಟ್ ಮಾಡಿ ಕಟ್ತಾ ಇರೋದು ಮನೆ. ಕೆಳಗಡೆ ಎಲ್ಲ ಚಪ್ಪಡಿ ಕಲ್ಲನ್ನ ಹಾಕಿದ್ದಾರೆ. ರೋಹಿತ್ ಏನು ಮಾಡಿದರೆ, ಸೇಮ್ ಈಗ ಸುಜಿತ್ ಏನಿದ್ದಾನೆ ಅದೇ ಏಜು, ಒಂದು ಸ್ವಲ್ಪ ಚಿಕ್ಕವನಿನ್ನೂ 3 ವರ್ಷ ಇರ್ಬೋದು ಅಂತ ಅನಿಸುತ್ತೆ. ಆಜುಬಾಜು ಸುಜಿತ್ನ ಏಜನೇ. ಸುಜಿತ್ ನೋಡಿದ ಮೇಲೆ ರೋಹಿತ್ನ ನೋಡೋದೇ ಬೇಡ. ಯಾವಾಗಾರ ಫೋಟೋ ಶೇರ್ ಮಾಡ್ತೀನಿ ನೋಡಿ, ಯಾವಾಗಂದ್ರೂ. ಇಬ್ಬರು ಯಾರು ಅಂತ ನೀವು ಕಂಡುಹಿಡಿಯೋಕ್ಕೆ ಆಗಲ್ಲ. ಚಿಕ್ಕ ವಯಸ್ಸಿನ ಫೋಟೋ, ಇಬ್ಬರು ಒಂದೇ ಥರ ಇದ್ದಾರೆ. ನನ್ನ ಅನಿಸಿಕೆ ದೊಡ್ಡವರಾದ್ಮೇಲೆ ಇಬ್ಬರು ಟ್ವಿನ್ಸ್ ಥರ ಆಗ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಮೈದ್ನೂ ನಮ್ಮ ಮನೆಯವರು ಸೇಮ್ ಒಂದೇ ಥರ ಇದ್ದಾರೆ. ನಮ್ಮ ಮೈದ್ನ ಆಲ್ಮೋಸ್ಟು ಗುಬ್ಬಿಗೆಲ್ಲನೂ ಪರಿಚಯ, ಇಂಥವ್ರಿಗೆ ಪರಿಚಯ ಇಲ್ಲ ಅನ್ನಂಗೆ ಇಲ್ಲ, ಎಲ್ರಿಗೂ ಪರಿಚಯ. ನಾವು ಕೂಡ ಎಲ್ಲರೂ ಹೋದ್ರು ಅಷ್ಟೇ ಗೋಪಿ ಅವ್ರ ಅತ್ತಿಗೆ ಅಂತ ಹೇಳ್ತಿರ್ತಾರೆ. ನಮ್ಮ ಮೈನ ಹೆಸರು ಬಂದು ಗೋಪಿ ಅಂತ. ಹಿಂದೆಗಡೆಯಿಂದ ಅವರು ನಮ್ಮ ಬುಕ್ ಸ್ಟೋರ್ ಅಲ್ವ ಇರೋದು ಅವ್ರದ್ದು, ಹಿಂದೆಗಡೆಯಿಂದ ನೋಡಿದ್ರೆ ನಮ್ಮ ಮನೆಯವ್ರನ್ನ ಗೋಪಿ ಹಿಂದ್ಕೊಂಡು, ನಾನು ಗೋಪಿ ಅಣ್ಣ ಅಂತಲೇ ಕರೆಯೋದು ಅವ್ರಿಗೆ. ಗೋಪಣ್ಣ ಅಂತಲೇ ಫೇಮಸ್ ಅವ್ರ ಗುಬ್ಬಿಗೆ. ಗೋಪಣ್ಣ ಅಂತ ನಮ್ಮ ಮನೆಯವ್ರನ್ನ ಕೂಗ್ತಿರ್ತಾರೆ. ನಮ್ಮ ಮನೆಯವರು ನಂಗೆ ಗೋಪಣ್ಣ ಅಲ್ಲ, ಗೋಪಿ ಅವರ ಅಣ್ಣ ಅಂತ ಹೇಳ್ತಾರೆ. ನಗು ಬರ್ತಿರುತ್ತೆ. ಒಂದಷ್ಟು ಜನ ಒಂದೊಂದ್ಸಲ ನಮ್ಮ ಮನೆಯವ್ರ ಅಂಗಡಿ ಹತ್ರ ಹೋಗಿ ಕೂತ್ಕೊಂಡಾಗ ಈ ಮಕ್ಕಳು ಏನಾರು ಬುಕ್ ಸ್ಟೋರ್ ಅಲ್ವಾ, ಬುಕ್ಸು ಅದು ಇದು ಏನಾರು ತಗೊಳಕ್ಕೆ ಬಂದರೆ ಈ
ಇಬ್ಬರನ್ನು ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ತಾರೆ. ಗೋಪಿ ಅಣ್ಣ ಯಾರು ಇದರಲ್ಲಿ ಅಂತ ತಲೆ ಕೆರ್ಕೊಂಡು ನೋಡ್ತಾ ಇರ್ತಾರೆ ಹೊಸ್ದಾಗಿ ನೋಡೋರು. ಅಕ್ಕ ಗೋಪಿ ಅಣ್ಣನ ಥರ ಇದ್ದಾರಲ್ಲ, ಇವ್ರೇನು ಗೋಪಿ ಅಣ್ಣನ ಬ್ರದರ ಅಥವಾ ಗೋಪಿ ಅಣ್ಣನ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಗೋಪಣ ಗೋಪಣ ಅಂತ ನಮ್ಮ ಮನೆಯವ್ರನ್ನ ಕೂಗ್ತಿರ್ತಾರೆ. ಹಂಗೆ ಇಬ್ಬರು ಟ್ವಿನ್ಸ್ ಥರ ಇದ್ದಾರೆ. ಮೊನ್ನೆ ಒಬ್ಬರು UPS ಏನೋ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿತ್ತು, ಅದನ್ನು ರೆಡಿ ಮಾಡ್ಕೊಡೋಕ್ಕೆ ಅಂತ ಬಂದರು. ಅವರು ಗೋಪಿ ಅವ್ರ ಫ್ರೆಂಡು, ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ನನಗೂ ಗೊತ್ತಿಲ್ಲ. ಸಡನ್ನಾಗಿ ಬಂದು ಅಲ್ಲ ಸರ್ ನೀವು ಚೆನ್ನಾಗೇ ಇದ್ರಲ್ಲ, ಏನು ಒಂದು ತಿಂಗಳಲ್ಲಿ ನೋಡಿದ್ದೀನಿ, ಚೆನ್ನಾಗೇ ಇದ್ರಲ್ಲ, ಏನಾಗ್ಬಿಡ್ತು ನಿಮಗೆ, ಸಡನ್ನಾಗಿ ವೀಲ್ ಚೇರ್ ಮೇಲೆ ಕುಂತ್ಬಿಟ್ಟಿದ್ದೀರ ನೀವು ಅಂತಂದರು. ನಮಗೆ ಗೊತ್ತಾಯಿತು ಗೋಪಿ ಅಣ್ಣನ ನೋಡಿ ಇವರು ನೀವು ಅಂತ ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು, ನಮ್ಮ ಮನೆಯವರು ಅಂತ ಅಂದ್ಕೊಂಡಿದ್ದಾರೆ ಅಂತ. ನೀವು ಯಾರು ಅಂದ್ಕೊಂಡು ಮಾತಾಡ್ತಿದ್ದೀರಾ ಅಂತ. ಅಲ್ಲಿ ಬುಕ್ ಸ್ಟೋರ್ ಇದೆಯಲ್ಲ ಅವರಲ್ವ ನೀವು, ಗೋಪಣ್ಣ ಅಲ್ವ ಅಂತಂದರು. ನಂಗೆ ಗೋಪಣ್ಣ ಅಲ್ಲ, ಅವ್ರ ಅಣ್ಣ. ಸಡನ್ನಾಗಿ ಏನಾಯ್ತು, ಎಷ್ಟೊಂದು ಜನ ಅಷ್ಟೇ ಗೋಪಿ ಅಂತ ಅಂದ್ಕೊಂಡು ಗೋಪಣ್ಣ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಎಷ್ಟೊಂದು ಜನ ನಿಮ್ಗೆ ಯಾವಾಗ ಹೆಂಗಾಯ್ತು ಅಂತ ಕೇಳ್ತಾರೆ. ಹಂಗೆ ರೋಹಿತನು ಸುಜಿತ್ತು ನನ್ನ ಅನಿಸಿಕೆ ದೊಡ್ಡವರಾದ್ಮೇಲೆ ಅವರಿಬ್ಬರು ಥರನೇ, ಮನೆಯವರು ಮೈದನೇ ಥರನೇ ಟ್ವಿನ್ಸ್ ಥರ ಆಗ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಹೋಲಿಕೆ ಇಬ್ಬರದು ಒಂದೇ ಥರ ಇದೆ. ಚಿಕ್ಕ ವಯಸ್ಸಿನಲ್ಲಿ ರೋಹಿತ್ ಹೆಂಗಿದ್ದಾನೆ ಸೇಮ್ ಡಿಟ್ಟೋ ಹಂಗೆ ಇದ್ದಾನೆ. ಸ್ವಲ್ಪ ಇವನು ರೋಹಿತ್ಗಿಂತ ತೀಟೆ ತಿಮ್ಮ ಜಾಸ್ತಿ. ಎಲ್ಲಿಗೋ ಹೋಗಿ ಎಲ್ಲೆಲ್ಲೋ ಬಂತು ವಿಷಯ. ಆ ಬಿಲ್ಡಿಂಗ್ ಮೇಲಿಂದ ಆಟ ಆಡೋಕ್ಕೆ ಹೋಗ್ಬಿಟ್ಟು ಹುಡುಗರ ಜೊತೆ ಹೋಗ್ಬಿಟ್ಟು ಮೇಲಿಂದ ಬಿದ್ದುಬಿಟ್ಟಿದ್ದಾನೆ. ನಾವು ಹುಡುಗರ ಜೊತೆ ಆಟ ಆಡ್ತಿದ್ದಾರೆ ಅಂತ ಸುಮ್ಮನಾಗಿದ್ದೀನಿ. ಅಂದರೆ ಅವ್ನಿಗೆ ಬಿಡೋದೇ ಅಪರೂಪ ಹೊರಗಡೆ. ನಾನು ಆಟ ಆಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನಾಯಿತು ಅಂದರೆ ಸೇಮು ನನಗೆ ಈಗಲೂ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡುಗುತ್ತೆ. ಸುಜಿತ್ ಹೆಂಗಿದ್ದಾನೆ ಹಂಗೆ ಅದೇ ಮುಖ ಅದೇ ಥರ ಇದ್ದಾನೆ. ಫೋಟೋಸ್ನ ಬೇಕಿರಿದ್ರೆ ಶೇರ್ ಮಾಡ್ತೀನಿ. ಬಿದ್ದುಬಿಟ್ಟಿದ್ದಾನೆ. ಈ ಏನು ಸ್ಟೇರ್ ಕೇಸ್ ಹಾಕಿದಾರಲ್ಲ ಮೇಲಕ್ಕೆ, ಸೈಡಲ್ಲಿ ಬಿಲ್ಡಿಂಗ್ ನಡಿಬೇಕಾದ್ರೆ ಇದೆಲ್ಲ ಏನೂ ಹಾಕಿರಲ್ಲ, ಬರೀ ಕಬ್ಬಣ ಬಿಟ್ಟಿರ್ತಾರೆ ಸೈಡಲ್ಲಿ, ಉದ್ದುದ್ದಕ್ಕೆ ಕಬ್ಬಣ ಬಿಟ್ಟಿರ್ತಾರೆ. ಮೇಲಿಂದ ಬಿದ್ದಿದ್ದ ಫೋರ್ಸ್ಗೆ ರೋಹಿತಂದು ಬಾಯಿ ಕೆಳಗಡೆ ಬಿದ್ದು ಈ ಕಬ್ಬಣ ಹಿಂಗೆ ಬಿಟ್ಟಿರ್ತಾರಲ್ಲ ಆ ಕಬ್ಬಣಕ್ಕೆ ಅವನ ಬಾಯಿ ತಗ್ಲಾಕೊಂಡು ನೇತಾಡಿ ಕೆಳಕ್ಕೆ ಕಲ್ಲು ಮೇಲೆ ಬಿದ್ದಿದ್ದಾನೆ. ಈ ಬಾಯಿ ಇಲ್ಲಿಗನ ಹರಿದೋಗಿದೆ. ಅವ್ನು ಕೆಳಗೆ ಬಿದ್ದಿದ್ದು ನೋಡಿದ್ರೆ ಬಾಯೆಲ್ಲ ಹರಿದೋಗಿ ಫುಲ್ಲು ಬ್ಲೀಡಿಂಗು, ಸಿಕ್ಕಾಪಟ್ಟೆ ಬ್ಲೀಡಿಂಗು. ಆಮೇಲೆ ಕಿರ್ಚಾಡ್ಕೊಂಡು ಅಲ್ಲಿರೋರೆಲ್ಲ ಕರ್ಕೊಂಬಂದರು. ನನಗೆ ಶಾಕ್ ಆದಂಗಾಗಿ ಸಖತ್ತು ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಎಷ್ಟು ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಅಂದರೆ ಗಿಡ ಒಡೆದೋಗ್ಬಿಟ್ಟಿದೆಯೇನೋ ಅನ್ನೋ ಬ್ಲೀಡಿಂಗ್ ಎಷ್ಟು ಹೋಗಿದೆ ಅಂದರೆ ಅಲ್ಲೆಲ್ಲ ಇಷ್ಟು ಬ್ಲೀಡಿಂಗ್ ನಿಂತ್ಬಿಟ್ಟಿದೆ. ಗೋಡೆಗೆಲ್ಲ ಒರೆಸಿ ನಮ್ಮ ಮಮ್ಮಿ ಬೈತಾರೆ ಹೊಡಿತಾರೆ ಅಂತ ನಮ್ಮ ಈಗ ಎಷ್ಟು ಅವನಿಗೆ ನಮ್ಮ ರೋಹಿತಂಗೆ ಭಯ ಇದೆಯೋ ನನ್ನ ಕಂಡ್ರೆ. ಆ ಚಿಕ್ಕ ವಯಸ್ಸಿಂದನೇ ಇವತ್ತೂ ಅಷ್ಟೇ ಭಯ ಇದೆ ನನ್ನ ಕಂಡ್ರೆ ಅವನಿಗೆ. ಗೋಡೆಗೆಲ್ಲ ಒರೆಸ್ಬಿಟ್ಟಿದ್ದಾನೆ. ಏನು ಫೀಲ್ ಆಗುತ್ತೆ ನಮಗೆ ಅಂತಂದರೆ ರೋಹಿತನ್ನೇ ಮತ್ತೆ ಸಾಕ್ತಾ ಇದ್ದೀವೇನೋ, ದೊಡ್ಡೊಂದು ಮಾಡ್ತಾ ಇದ್ದೀವೇನೋ ಅನಿಸುತ್ತೆ. ಸುಜಿತ್ನ ನೋಡ್ಕೊಳ್ಳೋದು ನನಗೆ ಇಬ್ಬರಿದ್ದಾರೆ ಅಂತ ಅನ್ಸೋದೇ ಇಲ್ಲ. ರೋಹಿತನ್ನೇ ನೋಡ್ಕೊತಾ ಇದ್ದೀನಿ ನಾನು ಅಂತ ಫೀಲ್ ಆಗುತ್ತೆ. ಯಾಕೆಂದರೆ ಇಬ್ಬರು ಒಂದೇ ಥರ ಇದ್ದಾರೆ. ಅದಕ್ಕೆ ಇಮಿಡಿಯೇಟಾಗಿ ನಾನೇನು ಮಾಡಿದ್ವಿ, ನಮ್ಮ ಫ್ಯಾಮಿಲಿ ಡಾಕ್ಟ್ರು ಮಾಮೂಲಿ ಅವಾಗಿಂದ ಎಷ್ಟೋ ವರ್ಷಗಳಿಂದನೇ ಬಿಡಿ, ಉದಯ್ ಸರ್ ಹತ್ರ ಕರ್ಕೊಂಡೋಗಿ ಅಂಕಲ್ ಹತ್ರ ಕರ್ಕೊಂಡೋದ್ವಿ ಇಮಿಡಿಯೇಟು. ಸುಮಾರು ಇದು ಒಂದು 15 ವರ್ಷದ ಇರಬಹುದೇನೋ, ಒಂದು 15 ವರ್ಷದ ಮಾತಿರಬಹುದು. ಇಮಿಡಿಯೇಟಾಗಿ ಕರ್ಕೊಂಡೋದ್ವಿ. ಬ್ಲೀಡಿಂಗ್ ತುಂಬ ಹೋಗ್ತಾ ಇದೆ ಅಂತ ಒಂದು ಇಂಜೆಕ್ಷನ್ ಹಾಕಿ ಸರ್ಜನ್ ಗುರುಕಿರಣ್ ಸರ್ ಇದ್ದಾರಲ್ಲ ತುಮಕೂರಿನಲ್ಲಿ, ಅರುಣ ಹಾಸ್ಪಿಟ್ಲು ನರ್ಸಿಂಗ್ ಹೋಮ್ಗೆ ಕಳಿಸಿದ್ರು ಇಮಿಡಿಯೇಟಾಗಿ. ಆಮೇಲೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ಊರಿಗೆ ಬಂದಿದ್ದರು. ಆಲೇ ಜಾಬ್ ಆಗಿತ್ತು ನಮ್ಮ ಅಣ್ಣಂಗೆ, ಊರಿಗೆ ಬಂದಿದ್ದ. ಹಂಗಾಗಿ ಇಬ್ಬರೂ ಮನೆಯವ್ರು ಚೆನ್ನಾಗಿದ್ರು, ಓಡಾಡ್ಕೊಂಡು ಏನು ತೊಂದರೆ ಇಲ್ಲ. ಗಾಡೀಲಿ ನಮ್ಮ ಅಣ್ಣನೂ ನಮ್ಮ ಮನೆಯವರು ಕರ್ಕೊಂಡೋಗಿ ಇಮಿಡಿಯೇಟಾಗಿ ಅರುಣ ಹಾಸ್ಪಿಟ್ಲಲ್ಲಿ ಇಲ್ಲಿ 5-3 ಸ್ಟಿಚ್ ಹಾಕಿದ್ದಾರೆ ರೋಹಿತ್ಗೆ. ಇಲ್ಲಿ ಬಾಯಿ ಇದು ಹರಿದೋಗಿದೆ ಅವನಿಗೆ. ಬಟ್ ಈಗೇನು ಗೊತ್ತಾಗಲ್ಲ, ಚೆನ್ನಾಗಿದ್ದಾನೆ ಇವಾಗ. ಚಿಕ್ಕ ವಯಸ್ಸಲ್ವ, ಅವಾಗ ಸ್ಟಿಚ್ ಹಾಕಿದ್ದಾರೆ. ಇವನು ರೋಹಿತ್ ಹೇಗೆ ಅಂದರೆ ಈಗೇನು ಬುದ್ಧಿನೋ ಅವಾಗಿಂದನೂ ಅದೇ ಬುದ್ಧಿ. ಅಲ್ಲಿ ನೆಗೆದು ಈ ಸ್ಟ್ರೈಟ್ ರೋಡ್ ಇದ್ದರೆ ಸ್ಟ್ರೈಟ್ ರೋಡಲ್ಲಿ ನೆಟ್ಟಿಗೆ ಹೋಗೋದಿಲ್ಲ ಅವನು. ಅಡ್ಡ ರೋಡ್ ಏನಿದೆ ನೆಕ್ಕೊಂಡು ಹೋಗೋದು ನೋಡಿ. ಇಲ್ಲ ಹಿಂಗಿಂದ ಸ್ಟೇರ್ ಕೇಸ್ಗೆ ಹತ್ಕೊಂಡು ಹೋಗಲ್ಲ ಯಾವತ್ತು. ಅಲ್ಲಿ ನೆಗೆದು ಅಲ್ಲಿ ಹತ್ತಿ ಇಲ್ಲಿ ಹತ್ತಿ ನೆಗೆಯೋದು ಇದೇ ಕೆಲಸ. ಸುಜಿತ್ತು ಹಂಗೇನೆ, ಸ್ಟ್ರೈಟ್ ರೋಡಲ್ಲಿ ಹೋಗಲ್ಲ. ಅದನ್ನು ಸೇಮ್ ನಮ್ಮ ರೋಹಿತನೇ ನೆನಪಾಗುತ್ತೆ ಎಲ್ಲದಕ್ಕೂ. ಸುಜಿತ್ತು ಹಂಗೆ ಒಳ್ಳೆ ರೋಡಲ್ಲಿ ಹೋಗಲ್ಲ, ಈ ಗಲೀಜಾಗಿರೋ ರೋಡಲ್ಲಿ ನೆಕ್ಕೊಂಡು ಹೋಗೋದು. ಚೆನ್ನಾಗಿ ಕಲ್ಲು ಎಕ್ಸಾಂಪಲ್ ಏನು ಅಂದರೆ, ಈ ಮೋರಿ ಮೇಲೆ ಕಲ್ಲು ಹಾಕಿದರೆ
ಮೋರಿ ಮೇಲೆ ಕಲ್ ಮೇಲೆ ನಡ್ಕೊಂಬರಲ್ಲ, ಮೋರಿ ದಾಟೇ ಬರಬೇಕು, ಈ ಥರ ಬುದ್ಧಿ. ಈ ರೋಹಿತನು ಸೇಮ್ ಅದೇ ಬುದ್ಧಿ, ಸುಜಿತ್ನು ಸೇಮ್ ಅದೇ ಬುದ್ಧಿ. ಭಯ ಆಗುತ್ತೆ ಸುಜಿತ್, ಅದಕ್ಕೆ ಸುಜಿತ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀವಿ. ಯಾಕೆಂದರೆ ರೋಹಿತ್ ಥರನೇ ಇವನು ಗುಣನೂ ಹಂಗೆ ಇದೆಯಲ್ಲಪ್ಪ, ಇನ್ನೂ ಜಾಸ್ತಿನೇ ತೀಟೆ ತಿಮ್ಮ ಅಂತ ಹೇಳ್ಬೋದು. ನೋಡಿ ಇವಾಗ ಅವನು ನೆಗೆದೋಗಿರೋದು ನೋಡಿ ಅದೇ ನೆನಪಾಯಿತು. ತುಂಬ ದಿನಗಳಾಯಿತು ರೋಹಿತ್ಗೆ ವಾಸಿ ಆಗೋಷ್ಟರಲ್ಲಿ. ಇದು ಏನೂ ತಿಂತಿರಲಿಲ್ಲ, ಏನೂ ಕುಡಿತಿರಲಿಲ್ಲ, ಸುಮ್ಮನೆ ಪೈಪ್ ಹಾಕಿ ನೀರು ಕುಡಿಸು, ಏನೂ ತಿಂತಿರಲಿಲ್ಲ. ಒಂದು ವಾರ ಆದಮೇಲೆ ಅವನಿಗೆ ಸ್ವಲ್ಪ ಸ್ಟಿಚ್ಚೆಲ್ಲ ಇವರೇನೆ ಉದಯ್ ಸರ್ ಹತ್ರ ಬಿಡಿಸಿ ಸ್ವಲ್ಪ ಹೆಂಗೋ ವಾಸಿ ಆಯಿತು. ಈಗ ರೋಹಿತು ಕಾಲೇಜ್ಗೆ ಹೋದರೆ ಮನೆಗೆ ಬರೋವರೆಗೂ ಭಯ, ಸುಮ್ಮನಿರಲ್ಲ, ಏನಾದರೂ ಮಾಡ್ಕೊತಾನೆ. ಆಮೇಲೆ ಸುಜಿತ್ತು ಅಷ್ಟೇ, ಇಬ್ಬರು ಅಮ್ಮನ ಮನೇಲಿ ಬೇಕಾದರೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೋಡಿ, ಅಮ್ಮನ ಮನೆ ಹೋಮ್ ಟೂರಲ್ಲೆಲ್ಲ ರೋಹಿತ್ ಹೆಂಗಿದ್ದಾನೆ ಅಂತ ತೋರಿಸಿದ್ದೀನಿ. ಸೇಮ್ ಸುಜಿತ್ ಥರನೇ ಇರೋದು ರೋಹಿತ್, ಸ್ವಲ್ಪ ಕಲರ್ ಚೇಂಜ್, ಸ್ವಲ್ಪ ಸುಜಿತ್ತು ಕಲರ್ ಇದ್ದಾನೆ ಸ್ವಲ್ಪ ಜಾಸ್ತಿ, ರೋಹಿತ್ ಸ್ವಲ್ಪ ಮೀಡಿಯಮ್ ಕಲರ್ ಇದ್ದಾನೆ, ತೀರಾ ಕಪ್ಪು ಇಲ್ಲ, ತೀರಾ ವೈಟು ಇಲ್ಲ, ಆ ಥರ. ಯಾಕೆಂದರೆ ರೋಹಿತ್ ಎಲ್ಲ ಸ್ವಲ್ಪ ಎಲ್ಲ ನಮ್ಮ ಮಾವನವರು ಇದ್ರ ಕಡೆ, ಅಂದರೆ ನಮ್ಮ ಮಾವನವ್ರ ಥರ ಎಲ್ಲ ನೋಡೋಕ್ಕೆ ಒಂದು ಸ್ವಲ್ಪ ಎಲ್ಲ ಮೀಡಿಯಮ್ ಕಲರ್ ಇದ್ದಾನೆ ರೋಹಿತು, ಆದರೂ ಲಕ್ಷಣವಾಗಿದ್ದಾನೆ. ಸೇಮ್ ನಮ್ಮ ಮನೆಯವ್ರನ್ನ ನೋಡ್ದಂಗೆ ಆಗುತ್ತೆ ಅವ್ನು ನೋಡಿದ್ರೆ. ಬನ್ನಿ ಇವಾಗ ಮಾತಾಡಿಕೊಂಡು ಕೆಲಸ ಮುಂದೆ ಹೋಯಿತು, ಸ್ಟಾಪ್ ಆಯಿತು, ಮುಂದೆ ಹೋಗಿಲ್ಲ. ಇವಾಗ ಶುರು ಮಾಡೋಣ ಕೆಲಸನ. ಹೀಗೆ ಬಹಳಷ್ಟು ಘಟನೆಗಳಿದೆ, ನೆನಪಾದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರೂ ಸುಜಿತ್ತೆ ಎಲ್ಲ ಕೈ ಬೆರಳಿನ ಗುರುತು, ಬಾಳೆಹಣ್ಣು, ಐಸ್ ಕ್ರೀಮು, ಚಾಕ್ಲೇಟು ಎಲ್ಲ ತಿಂದು ಎಲ್ಲ ಮೆತ್ಬಿಡ್ತಾನೆ ನೋಡಿ. ಚಾಪಿಸೆಲ್ಲ ತೊಗೊಂಡು ಎಲ್ಲ ಗೀಚ್ಬಿಟ್ಟಿದ್ದಾನೆ. ಏನು ಮಾಡೋದು, ಎಷ್ಟು ಸಲ ಒರೆಸೋದು, ಏನು ಕತೆನೋ. ಸ್ಕೂಲಿಲ್ಲ ಅಂದರೆ ಹಿಡಿಯೋದು ತುಂಬಾ ಕಷ್ಟ. ಮನೆಯವ್ರು ಬಂದರೆ ಇಷ್ಟೊತ್ತಾದರೂ ಕ್ಲೀನ್ ಮಾಡ್ಕೊಂಡಿಲ್ವಾ ಅಂತ ಅಂತಾರೆ. ನಮ್ಮ ಅಣ್ಣ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ, ಅದೇ ಸಾರಿ ತೊಗೊಂಬ ಅಂತ ಹೇಳಿದ್ದೆ. ಹಾಗಾಗಿ ಲಾಸ್ಟ್ ಟೈಮು NSಗೆ ಹೋದಾಗ 2 ಸ್ಯಾರಿ ಇಷ್ಟ ಆಗಿದ್ದು, ಒಂದು ಸಾರಿ ಮಾತ್ರ ಅಪ್ಪ ದುಡ್ಡು ಕೊಟ್ಟಿದ್ದಕ್ಕೆ ಬಾಗ್ನಕ್ಕೆ ಒಂದು ಸ್ಯಾರಿ ತೊಗೊಂಬಂದಿದೆ. ಬಟ್ ಇನ್ನೊಂದು ಅಯ್ಯೋ ತುಂಬ ಚೆನ್ನಾಗಿತ್ತಲ್ಲ, ಬಿಟ್ಟು ಬಂದ್ಬಿಟ್ನಲ್ಲ ಅಂತ ನಮ್ಮ ಅತ್ತಿಗೆ ಯಾವಾಗಲೂ ಹೋಗ್ತಾನೆ ಇರ್ತಾರೆ ಸಾರಿಗಳು ತೊಗೊಳೋದಕ್ಕೆ. ಮತ್ತು ನಮ್ಮ ಅತ್ತಿಗೆಗೆ ಹೇಳಿದೆ, ನಮ್ಮ ಅತ್ತಿಗೆ ಹೆಸರು ಶ್ವೇತಾನೇ, ಹೇಳಿದೆ ಅವ್ರಿಗೆ. ಅಂದರೆ ಏಜಲ್ಲಿ ನನಗಿಂತ ತುಂಬ ಚಿಕ್ಕವರು, ತುಂಬ ಚಿಕ್ಕವರು, ಒಂದು 6-7 ವರ್ಷನೇ ಚಿಕ್ಕವರು ಇರ್ಬೋದು ನನಗಿಂತ. ಅವ್ರಿಗೆ ಹೇಳಿದೆ ತಗೊಂಬಂದ್ರಿ ಅಂತ, ಅಕ್ಕ ತಗೊಂಬರ್ತೀನಿ ಬಿಡ್ರಿ, ತಂದಿಡ್ತೀನಿ ಅಂತ ಹೇಳ್ಬಿಟ್ಟು ತಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಸಾರಿಗಳು NSಲ್ಲಿ. ನೀವೇನಾದರೂ ಬೈ ಮಾಡೋದಿದ್ರೆ, ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಕ್ಕೆ ತಗೊಳ್ಳೋಬೇಕು ಅಂತ ಏನಾದರೂ ಇದ್ದರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿದೆ ಸಾರಿಗಳು. ಈ ಬಹಳಷ್ಟು ಜನ ನನ್ನ ವೀವರ್ಸು ಬಹಳಷ್ಟು ಜನ NS ಸಿಲ್ಕ್ ಸ್ಯಾರಿಗೆ ಹೋಗ್ತಾ ಇದ್ದೀರಾ. ನಾನು ಹೋದಾಗೆಲ್ಲ ಪ್ರತಿಯೊಬ್ಬರು ಹೇಳ್ತಾರೆ, ಗುಬ್ಬಿ ಕಡೆಯಿಂದ ತುಂಬ ಜನ ವೀವರ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಸಾರಿಗಳೆಲ್ಲ ಸುಮಾರು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಸುಮಾರು ಜನ ನನಗೆ ಅಂಗಡಿ ಸ್ಟಾಪ್ಸು ಎಲ್ಲ ಹೋದಾಗ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಅಂದರೆ ಒಂಥರ ಡಿಫ್ರೆಂಟು ಸಾರಿಗಳು ಏನಾದರೂ ನಂತರ ಏನಾದರೂ ಕ್ರೇಜ್ ಇದ್ದು ತೊಗೋಬೇಕು ಅಂತಂದರೆ ಒಳ್ಳೊಳ್ಳೆ ಸಾರಿಗಳು ಸಿಗುತ್ತೆ ಅಲ್ಲಿ. ನಮ್ಮ ಕೆಲವೊಬ್ಬರು ಹೇಳ್ತಾರೆ, ನಾನು ತೊಗೊಂಡಾಗ ಈ ರೇಟ್ ಎಷ್ಟು ಅಂತ ಕೇಳ್ತಾರೆ ನಾನು ವೇರ್ ಮಾಡಿದಾಗ. ಬಟ್ ನಾನು ತುಂಬ ಅಂದರೆ ಸ್ಟಾರ್ಟಿಂಗಿಂದನೇ ತುಂಬ ಕಾಸ್ಟ್ಲಿ ಇದೆಲ್ಲ ತೊಗೋತೀನಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು 1,500 ನಾನು ತೊಗೊಂಡಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆ. ನಾನು ವೇರ್ ಮಾಡಿದಾಗ ಕೇಳ್ತಾರೆ ಅಷ್ಟೇನಾ ಇದು ಅಂತ. ಅಲ್ಲಿ ಎಲ್ಲ ಬಜೆಟದ ಸ್ಯಾರಿನೂ ಇರುತ್ತೆ, ಬಟ್ ನೀವು ತೆಗೆಸಿ ಅಲ್ಲಿ ನೋಡಿರೋದಿಲ್ಲ ಅಷ್ಟೇನೆ. ಎಲ್ಲ ಬಜೆಟಲ್ಲೂ ಇದೆ. ಬಟ್ ನನ್ನ ಸ್ಯಾರಿಗಳು ಬಂದಿದೆ, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದರದ್ದೊಂದು ವೀಡಿಯೋ ಮಾಡ್ತೀನಿ. ವೆಯ್ಟ್ ಮಾಡ್ತಾರೆ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ. ಮತ್ತು ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬಂತು. ಸುಮಾರು ಜನ ಗಣೇಶನ ಹಬ್ಬಕ್ಕೆ ಕಡಲೆಕಾಳು ಉಸ್ದಿನ ಮಾಡ್ತೀರಲ್ವ, ಅದನ್ನು ತೋರಿಸೋಣ ರೆಸಿಪಿನ ಅಂತ ಫ್ರೆಂಡ್ಸ್ದು ರಿಕ್ವೆಸ್ಟ್ ಇತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಕಡಲೆಕಾಳನ್ನ ರಾತ್ರಿನೇ ನೆನೆಸಿ ಬೆಳಗ್ಗೆ ಎದ್ದು ಬೇಯಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಉಪ್ಪು ಹಾಕಿ
ಒಂದೆರಡು ವಿಷಲ್ಲು ಬರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದ ನಂತರ ಅದು ಬಸ್ದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಹೋಳ್ನಷ್ಟು ತೆಂಗಿನಕಾಯಿ ತುರಿ, ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿಣ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ. ತುಂಬ ಈಸಿ ಕಡಲೆಕಾಳು ಉಸ್ಲಿನ ಮಾಡೋದು, 2-3 ಥರ ಮಾಡ್ಬೋದು, ಆದರೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಗಣೇಶನ ನೈವೇದ್ಯಕ್ಕೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ನಿಷೇಧ. ಗಣೇಶನಿಗೆ ನಾವು ಏನೇ ನೈವೇದ್ಯ ಮಾಡಬೇಕಾದ್ರೂ ಕೂಡ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಖಂಡಿತವಾಗಿಯೂ ಹಾಕಬೇಡಿ. ಹಾಕಿದ್ರೆ ಅದು ಗಣೇಶನ ನೈವೇದ್ಯಕ್ಕೆ ಏನು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಈರುಳ್ಳಿ ಇಲ್ದಲೆ ಯಾವ ರೀತಿಯಾಗಿ ಮಾಡೋದು ಕಡಲೆಕಾಳು ಉಸ್ಲಿನ ಅಂತ ತೋರಿಸ್ತಾ ಇದ್ದೀನಿ. ಈ ಇಷ್ಟು ಐಟಮ್ನ ಹಾಕ್ಕೊಂಡು ನೀರು ಹಾಕೋಬೇಡಿ, ಹಾಗೆ ತರ್ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಇದು ಕೆಲವೊಂದು ಸಲ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಪ್ರಿಪೇರ್ ಮಾಡ್ಕೋತೀನಿ. ಹಾಗಾಗಿ ನನ್ನ ಒಂದಿಬ್ಬರು ಫ್ರೆಂಡ್ಸ್ದು ಹೇಗೆ ಮಾಡೋದು ಈರುಳ್ಳಿ ಇಲ್ದಲೆ ಅಂತ ಕೇಳ್ತಾಯಿದ್ರು. ನೀವು ಗಣೇಶನ ನೈವೇದ್ಯಕ್ಕೇನು ಇಡ್ತಾ ಇಲ್ಲ, ಮನೇಲಿ ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 6-7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಈ ಟೈಮಲ್ಲಿ ನೀವು ಬೇಕಾದರೆ 1-2 ಹಸಿರು ಮೆಣಸಿನ್ಕಾಯಿ ಸೀಳಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೋಬೋದು. 1-2 ಹಸಿರು ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ, 1-2 ಈರುಳ್ಳಿ ಈ ಟೈಮಲ್ಲಿ ಬೇಕಿದ್ರೆ ನೀವು ಸೇರಿಸ್ಕೋಬೋದು. ನಾನು ಗಣೇಶನ ನೈವೇದ್ಯಕ್ಕೆ ತೋರಿಸ್ತಾ ಇರೋದ್ರಿಂದ ಹಾಗೆಯೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟ್ಗುಟ್ಟ ನಂತರ ಸ್ವಲ್ಪ ಕರಿಬೇವು, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಾದ ನಂತರ ನಾವು ಏನು ತರ್ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಅರಿಶಿನ, ಇಷ್ಟನ್ನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಈ ಥರ ತುಂಬ ಈಸಿ, ಕ್ವಿಕ್ಕಾಗಿ 10 ನಿಮಿಷದಲ್ಲಿ ನಿಮಗೆ ಗಣೇಶನ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಪ್ರಿಪೇರ್ ಆಗುತ್ತೆ. ಈ ಥರ ಸ್ವಲ್ಪ 5 ನಿಮಿಷಕ್ಕಿಂತ ಕಡಿಮೆ ಟೈಮ್ನಲ್ಲಿ ಈ ಥರ ಸಣ್ಣ ನೆನಪಿರಲಿ, ಸಣ್ಣ ಊರಿನಲ್ಲಿ ಇರಲಿ. ನಾವು ತೆಂಗಿನಕಾಯಿ ಎಲ್ಲ ಹಾಕಿದಾಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಹಾಕಿ ತೆಂಗಿನಕಾಯಿ ಹಾಕಿ ಈ ಥರ 5 ನಿಮಿಷಕ್ಕಿಂತ ಕಡಿಮೆ ಟೈಮ್ನಲ್ಲಿ ಫ್ರೈ ಮಾಡಿ ನಂತರ ಇದೇನು ಇಟ್ಕೊಂಡಿದ್ದೀವಿ ಕಡಲೆಕಾಳು ಉಸ್ಲಿ, ಕಡಲೆಕಾಳು, ಇದನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಒಂದು 6-7 ನಿಮಿಷ. ಆಲ್ರೆಡಿ ಕಡಲೆಕಾಳು ಬೆಂದಿರೋದ್ರಿಂದ ತುಂಬ ಹೊತ್ತು ಏನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಗಣೇಶನ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ನಮ್ಮನೆಯಲ್ಲಿ ಗಣೇಶನ ನೈವೇದ್ಯಕ್ಕೆ ಸಾಮಾನ್ಯವಾಗಿ ಕಡಲೆಕಾಳು ಉಸ್ಲಿ ಮಾಡೇ ಮಾಡ್ತೀವಿ. ಮತ್ತು ನಿಮ್ಗೆ ಏನಾದರೂ ಟೈಮ್ ಇತ್ತು ಅನ್ನೋದಾದರೆ ಗಣೇಶನಿಗೆ 21 ಕಡಲೆಕಾಳು, ಹಸಿ ಕಡಲೆಕಾಳನ್ನ ಪೋಣಿಸಿ ಗಣೇಶನ ಹಬ್ಬದ ದಿವಸ ನೀವು ಗಣೇಶನಿಗೆ ಹಾಕ್ಬೋದು. ನಾನು ಹೇಗೆಲ್ಲ ಮಾಡ್ಕೋತೀನಿ ಏನು ಅಂತ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಗಣೇಶನ ಹಬ್ಬ ಹೇಗೆ ಮಾಡೋದು ಏನು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿದ್ರೆ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಗೆಲ್ಲ ಗಣೇಶ ಹಬ್ಬನ ಮಾಡ್ಕೋಬೇಕು ಏನು ಅಂತ ಹೇಳಿಬಿಟ್ಟು. ಸುಮಾರು ಮನೆಯಲ್ಲಿ ಗಣೇಶ ಹಬ್ಬನ ಗಣೇಶನ ಇಡುವಂತಹ ಪದ್ಧತಿ ಇರುತ್ತೆ. ಹೇಗೆಲ್ಲ ನಾನು ಕೂಡ ಹೇಗೆಲ್ಲ ರೆಡಿ ಮಾಡಿಕೊಡ್ತೀನಿ ಗಣೇಶನ ಹಬ್ಬಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.